ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ಫೈಟ್ ಶುರುವಾಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಸಖತ್ ಲಾಭಿ ನಡೀತಾ ಇರುವಂತದ್ದು. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನವನ್ನು ನೀಡುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಮೈಸೂರಿನಲ್ಲಿ ಸಭೆ ಮತ್ತೆ ಮನವಿಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಡಿಸಿಎಂ ಫೈಟ್ ಕೂಡ ಎಲ್ಲೆಲ್ಲೂ ಕೂಡ ಲಾಭಿಯನ್ನ ನಡೆಸಲಾಗ್ತಾ ಇದೆ. ಸಿಕ್ಕಾಪಟ್ಟೆ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಸ್ಥಾನವನ್ನ ನೀಡಿ ಅಂತ ಹೇಳ್ಬಿಟ್ಟು ಬೆಂಬಲಿಗರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಬಿಜೆಪಿ ಹಗರಣಗಳನ್ನ ಸಮರ್ಥವಾಗಿ ಹೊರತಂದವರು ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆಯನ್ನ ದಲಿತ ಕೋಟಾ ಮಾನದಂಡದಲ್ಲಿ ನೋಡಬಾರದು ಅಂತ ಹೇಳ್ತಿದ್ದಾರೆ. ಡಿಕೆಶಿ ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆಯನ್ನ ಡಿಸಿಎಂ ಮಾಡಲೇಬೇಕು ಅನ್ನುವಂತಹ ಕೂಗು ಅವರ ಅಭಿಮಾನಿಗಳ ಬಳಗದಿಂದ ಕೇಳಿಬರ್ತಾ ಇರುವಂತಹ ಒಂದು ಒತ್ತಾಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ಫೈಟ್ ಎಲ್ಲೆಲ್ಲೂ ಕೂಡ ಸಖತ್ ಲಾಭಿ ನಡೆಸಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನವನ್ನು ನೀಡುವಂತೆ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆಯಿಂದಾಗಿ ಇದೀಗ ಮತ್ತೆ ಸಚಿವ ಸಂಪುಟ ಕೂಡ ಹೊಸದಾಗಿ ರಚನೆ ಆಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲೆನಲ್ಲಿ ತಮ್ಮ ಏನು ನಾಯಕರುಗಳಿಗೆ ಸಚಿವ ಸ್ಥಾನ ಮತ್ತು ಡಿಸಿಎಂ ಸ್ಥಾನಗಳಿಗಾಗಿ ಅವರ ಬೆಂಬಲಿಗರು ಲಾಬಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮೈಸೂರಿನಲ್ಲೂ ಕೂಡ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನು ಸೇರಿ ಒಂದಷ್ಟು ಮುಖಂಡರುಗಳು ಕೂಡ ಇವತ್ತು ಏನು ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಒತ್ತಾಯವನ್ನು ನೀಡಿರ್ತಕ್ಕಂಥದ್ದು. ಸರ್, ಇವತ್ತು ಸಭೆ ಸೇರಿದ್ರಿ, ಏನು ತೀರ್ಮಾನ ಆಯಿತು? ಸರ್, ನಾವು ಈ ಸಭೆಯಲ್ಲಿ ಸರ್ ಇವತ್ತು ನಾವು ಹಲವು ಡಿ ಎಸ್ ಎಸ್ ಮುಖಂಡರು, ಕಾಂಗ್ರೆಸ್ ಮುಖಂಡರು ಸೇರಿ ಸರ್ ಈಗ ಮುಂದಿನ ಬರ್ತಾ ಇರೋಂಥ ಸರ್ಕಾರದಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಸರ್ ಡಿಸಿಎಂ ಸ್ಥಾನವನ್ನು ನೀಡಬೇಕು ಅಂತ ನಾವು ಎಲ್ಲ ಸಭೆಯಲ್ಲಿ ಸರ್ ನಾವೆಲ್ಲ ಅಭಿಮಾನಿಗಳನ್ನು ಒತ್ತಾಯ ಮಾಡೋದಕ್ಕೆ ಸಭೆಯಲ್ಲಿ ಸೇರಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಅವ್ರಿಗೆಲ್ಲ ಈಗಾಗಲೇ ಒಂದು ಪ್ರಬಲ ಖಾತೆ ಇತ್ತು ಸರ್, ಈಗಲೂ ಕೂಡ ಸಚಿವರಾಗಿ ಮುಂದುವರಿಯುವಂಥ ನಿರೀಕ್ಷೆಗಳಿದ್ದಾವೆ. ಈಗ ಡಿಸಿಎಂ ಸ್ಥಾನ ಬೇಕಿತ್ತ ಸರ್? ಈ ಡಿಸಿಎಂ ಸ್ಥಾನ ಏನಕ್ಕೆ ಬೇಕು ಅಂದರೆ ಸರ್ ನೀವೇ ನೋಡಿರ್ಬೋದು, ಈಗ ಆಲ್ರೆಡಿ ನಿಮಗೆ BJP ಎಷ್ಟು ವಿರೋಧ ಮಾಡ್ತಿದ್ದಾರೆ. ಅವ್ರಿಗೆ ಆಲ್ರೆಡಿ ಟ್ರೆಡ್ ಇರ್ಬೋದು, ಪ್ರತಿಯೊಂದು ಪಾಪ ಅವರನ್ನು ಪ್ರತಿಯೊಂದು ಹಂತದಲ್ಲೂ ಸರ್ ಏನಂದರೆ ಪ್ರಾಬಲ್ಯವಾಗಿ ಹೆಚ್ಚಿನ ಶಕ್ತಿ ಬೇಕು ಸರ್. ಯಾಕಂದರೆ ಈಗ ಅವ್ರಿಗೆ ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ RSSನ ಒಂದು ಮಟ್ಟದಲ್ಲಿ ಏನೇನು ರಾಷ್ಟ್ರ ಮಟ್ಟದಲ್ಲಿ ಅವ್ರದ್ದು ಏನು ತಪ್ಪು ಸರಿಗಳನ್ನ ತಿಳಿಸ್ತಾರೆ. ಈಗ ಲಾಸ್ಟ್ ಸರ್ಕಾರದಲ್ಲಿ BJP 40% ಹಗರಣ ಇರ್ಬೋದು, PSI ಹಗರಣ ಇರ್ಬೋದು, ಬಿಟ್ಕಾಯಿನ್ ಹಗರಣ ಇರ್ಬೋದು, ನೂರಾರು ಹಗರಣಗಳನ್ನ ಸರ್ ತಂದಿದ್ದಾರೆ ಸರ್. ಈಗ ಅವರು ಈಗ ನಮ್ಮ ಏನಕ್ಕೆ ಸರ್ ಹೆಚ್ಚುವರಿ ಬೇಕು ಅಂತಂದರೆ ಸರ್ ಅವರ ಪ್ರಾಣ ಹಂಗೂ ತರದು ನಮ್ಮ ಯುವ ಜನತೆಗೆ ಮುಂದಿನ ಬರೋದು ಯುವ ಜನತೆಗೆ ಒಳ್ಳೆ ಮಾರ್ಗ ಸಿಗಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ನಾವು ಹೆಚ್ಚುವರಿ ಹುದ್ದೆ ಬೇಕು ಅಂತ ಕೇಳ್ತಾ ಇದ್ದೀವಿ ಸರ್ ನಾವು. ಸರ್, ಈಗಾಗಲೇ ಪರಮೇಶ್ವರ್ ಅವರು ಕೂಡ ಡಿಸಿಎಂ ರೇಸಲ್ಲಿದ್ದಾರೆ, ಮತ್ತು AICC ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ನಡುವೆ ದಲಿತ ಸಮುದಾಯಕ್ಕೆ ಎರಡನೇ ಡಿಸಿಎಂ ಕೊಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಪರಮೇಶ್ವರ್ ಅವ್ರನ್ನ ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರು ಕೊಡಬೇಕು ಅನ್ನುವಂಥದ್ದು ನಿಮ್ಮ ವಾದನ? ಸರ್, ನಮಗೆ ಪ್ರಿಯಾಂಕ್ ಖರ್ಗೆ ಅವರ ಸಾಮರ್ಥ್ಯ, ಅವರ ಪ್ರತಿಭೆ, ಅದರ ಆಧಾರದಲ್ಲಿ ನೀವು ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೊರತು ಅವ್ರನ್ನ ಜಾತಿಯ ಮಾನದಂಡದಿಂದ ನೋಡಬೇಡಿ. ಅವರು ಯಾವತ್ತೂ ಜಾತಿಗೆ ಸೀಮಿತ ಆದವರಲ್ಲ. ಅವರು ಜಾತಿಯನ್ನು ಮೀರಿ ಬೆಳೆದಿರ್ತಕ್ಕಂಥವ್ರು, ಜಾತಿಯನ್ನು ಮೀರಿ ಸಂಘಟನೆ ಮಾಡ್ತಿರ್ತಕ್ಕಂಥವ್ರು. ಸಿದ್ದರಾಮಯ್ಯನವರ ನಂತರದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಒಬ್ಬ ಯುವಕ ಈ ರಾಜ್ಯದಲ್ಲಿ ಕೋಮವಾದಿ ಶಕ್ತಿ ವಿರುದ್ಧ ಜಾತ್ಯತೀತವಾಗಿ ಬೆಳೀತಾ ಇದ್ದಾರೆ ಅಂದರೆ, ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಸರ್. ಹಂಗಾಗಿ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅವರ ಒಂದು ಹೋರಾಟದ ಮನೋಭಾವಕ್ಕೆ ನೀವು ಸರ್ಕಾರದಲ್ಲಿ ಉನ್ನತವಾದಂಥ ಸ್ಥಾನಮಾನವನ್ನು ಕೊಟ್ಟರೆ ಅವರ ಒಂದು ನಿಲುವುಗಳಿಗೆ, ಅವರ ಒಂದು ಸೈದ್ಧಾಂತಿಕ ಬದ್ಧತೆಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಗುತ್ತೆ. ಅದರಿಂದ ಈ ಒಂದು ಸಂವಿಧಾನವನ್ನು ರಕ್ಷಣೆ ಮಾಡ್ದಂಗಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣ, ಇನ್ನೂ ಅನೇಕ ಏನಿದ್ದಾರೆ ಸಾಮಾಜಿಕ ಚಳುವಳಿಯ ರೂವಾರಿಗಳಿದ್ದಾರೆ, ಅವರ ಒಂದು ಸಿದ್ಧಾಂತಕ್ಕೆ ಅವರು ಮುನ್ನುಡಿಯಾಗಿರ್ತಾರೆ. ಸಿದ್ದರಾಮಯ್ಯನವರ ನಂತರದಲ್ಲಿ ಆ ಒಂದು ರಥವನ್ನು ಸಮರ್ಥಕವಾಗಿ ನಿಭಾಯಿಸ್ತಕ್ಕಂಥ, ಎಳಿತಕ್ಕಂಥ, ಹೋರಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಪ್ರಿಯಾಂಕ್ ಖರ್ಗೆ ಅವ್ರಿಗಿದೆ. ಹಂಗಾಗಿ ಅವ್ರನ್ನ ಸಾಮರ್ಥ್ಯದಿಂದ, ಪ್ರತಿಭೆಯಿಂದ ಗುರುಸಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ, ನಾವು ದಲಿತರದ್ದು ಕೊಡಿ ಅಂತ ಹೇಳ್ತಿಲ್ಲ. ನಾವು ಅವ್ರನ್ನ ದಲಿತರನ್ನು ಕೋಟದಲ್ಲೇ ನೋಡಬೇಡಿ. ಅವ್ರ ಶಕ್ತಿ ಸಾಮರ್ಥ್ಯ, ಅವರ ಕೆಲಸಗಳು, ಅವ್ರ ಕಾರ್ಯಗಳನ್ನ ಗುರುಸಿ ನೀವು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಸರ್. ಇದಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಜಾತಿ ಮಾನದಂಡದಿಂದ ಇವರನ್ನು ಅಳತೆ ಮಾಡಬೇಡಿ. ಸಿದ್ದರಾಮಯ್ಯನವರ ನಂತರದಲ್ಲಿ ಈ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕನಸೇನಾದರೂ ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ. ಹೀಗಾಗಿ ಅವರಿಗೆ DCM ಸ್ಥಾನವನ್ನು ಕೊಡಿ ಎನ್ನುವಂಥ ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸಂದೀಪ್ ಕುಮಾರ್, ಅಶ್ವಗ ನ್ಯೂಸ್, ಮೈಸೂರು.